ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಉತ್ತಪ್ಪ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿದ್ರೆ. ನಾವೇನು ದೋಸೆಗೆಲ್ಲ ಹಿಟ್ಟನ್ನು ನಾವು ರೆಡಿ ಮಾಡ್ಕೋತೀವಿ ಬ್ಯಾಟರ್ನ, ಅದೇ ರೀತಿಯಾಗಿ ನಾರ್ಮಲ್ಲಾಗೇ ನಾವು ಬ್ಯಾಟರ್ನ ರೆಡಿ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ತವಕ್ಕೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು, ಅಂದರೆ ಪ್ರತಿ ಬಾರಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿದೊಂದು ದೊಡ್ಡ ಸೈಜ್, ಅದರಲ್ಲಿ ನಾನು ಆಯಿಲ್ನ ತವಕ್ಕೆಲ್ಲದಕ್ಕೂ ಹಚ್ಬಿಡ್ತೀನಿ, ಅಪ್ಲೈ ಮಾಡ್ತೀನಿ. ಈ ರೀತಿಯಾಗಿ ಮಾಡಿದ್ರೆ ಅದು ತವ ಸೀಸನಿಂಗ್ ಥರ ಆಗುತ್ತೆ, ಹಾಗಾಗಿ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಸರ್ತಿ ಅಂದರೆ ಇದು ಕಬ್ಬು ತವ ಗೊತ್ತಲ್ವ, ಅಂದರೆ ತಳ ಬೇಗ ಹಿಡಿದ್ಬಿಡುತ್ತೆ. ಹಾಗಾಗಿ ಆಯಿಲ್ನ ಯಾವಾಗಲೂ ಅಪ್ಲೈ ಮಾಡ್ತಾನೆ ಇರಬೇಕು ಪ್ರತಿ ಬಾರಿನೂ, ಇಲ್ಲಾಂದ್ರೆ ಅಷ್ಟಾಗಿ ಏನು ಚೆನ್ನಾಗಿ ಬರೋದಿಲ್ಲ, ತಳ ಹಿಡಿದು ಬಿಡುತ್ತೆ, ಅಂದರೆ ಇಟ್ಕೊಂಡ್ಬಿಡುತ್ತೆ ದೋಸೆ, ಅದನ್ನು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿಯಾಗಿ ಪ್ರತಿ ಬಾರಿನ ಹಚ್ಕೊಳ್ಬೇಕಾಗುತ್ತೆ ಎಣ್ಣೆನ. ಸೊ ಹಾಗೆಯೇ ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡ್ಬಿಟ್ಟು ಮೇಲೆ ಹಾಕ್ತಾಯಿದ್ದೀನಿ, ಏಕೆಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾಗಿ ಕಲರ್ಫುಲ್ ಆಗಿದ್ರೆ ಅಂತ ಹೇಳಿ. ಸೊ ನೀವು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಬೋದು, ಕೊತ್ತಂಬರಿ ಸೊಪ್ಪು ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಬರೀ ಕ್ಯಾರೆಟ್ನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನು ಮೋಸ್ಟ್ ಆಫ್ ದಿ ಟೈಮ್ಸ್ ಬರೀ ಇದೇ ರೀತಿಯಾಗಿಯೇ ನಾನು ಮಾಡೋದು. ಅಂದರೆ ಕ್ಯಾರೆಟ್ನ ಸುಮ್ಮನೆ ಅರ್ಜೆಂಟ್ ನಾರ್ಮಲ್ ದೋಸೆ ಮಾಡಬೇಕಂದ್ರೂ ಕೂಡ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು. ಸೊ ಹಾಗೆಯೇ ನಾನು ಇದಕ್ಕೆ ಲಿಡ್ ಅಂದರೆ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು, ನಮ್ಮ ಮನೇಲಿ ಅಂದರೆ ಅದು ಲಿಡ್ ಇರುತ್ತಲ್ವ, ನನಗೆ ಅದು ಇಲ್ಲ ನಮ್ಮ ಮನೇಲಿ, ಆಯಿತಾ. ಹಾಗಾಗಿ ಇಂಡಸ್ ವೆಲ್ ಇದಿದೆ. ಸೊ ಅದು ನೋಡೋದಕ್ಕೆ ಕೂಡ ವೀಡಿಯೋದಲ್ಲಿ ಚೆನ್ನಾಗೂ ಕಾಣಿಸುತ್ತೆ, ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆ ನಾನು ಇಡ್ಲಿ ಪಾತ್ರೆದ ಲಿಡ್ ಬರುತ್ತೆ ಗೊತ್ತಾ, ಒಂಥರ ಮುಚ್ಚಿದರೆ ಅದಕ್ಕೆ ತಾಗಬಾರ್ದು, ಬೇರೆ ಪ್ಲೇಟ್ ಅಂದರೆ ಬೇಗ ಸುಟ್ಬಿಡುತ್ತೆ, ಹಾಗಾಗಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ನಾರ್ಮಲಾಗಿ ಇಡ್ಲಿ ಪಾತ್ರೆದ ಲಿಡ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೆ. ಈಗ ಇದು ಇರೋದ್ರಿಂದ, ಅಂದರೆ ಇದು ಗ್ಲಾಸ್ದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಕೂಡ, ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ವಿಡಿಯೋಗೆ ಅಂತ ಅಲ್ಲ, ನಾರ್ಮಲಾಗಿ ಕೂಡ ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡ್ತೀನಿ, ಬಟ್ ನಿಮಗೆ ತೋರಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ದೋಸೆ ಎಲ್ಲ ಹಾಕಾಯಿತು, ಅದೇ ನಾನು ಫಸ್ಟೇ ದೋಸೆ ಹಾಕ್ಬಿಟ್ಟೆ, ಯಾಕೆಂದರೆ ಅಚ್ಚು ಇಟ್ಬಿಟ್ಟು ಅಪ್ಪಚ್ಚಿ ಅಂತ ಇರ್ತದೆ, ಹಾಗಾಗಿ ಸೊ ಫಸ್ಟೇ ಹಾಕ್ಕೊಟ್ಬಿಟ್ರೆ ಆಯಿತು ಅವ್ರಿಗೆ. ಹಾಗಾಗಿ ಸೊ ಸ್ವಲ್ಪ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ, ಕಡಲೆ ಬೀಜ, ಸ್ವಲ್ಪ ಕಡಲೆ ಅಂದರೆ ಹುರ್ಗಡಲೆ ಬರುತ್ತಲ್ಲ ಅದು, ಹಾಗೆ ನಂತರ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ, ಅದು ಕೂಡ ಹಾಕೋತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಚಟ್ನಿಗೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ, ಜಾಸ್ತಿ ನಾನು ಎಲ್ಲದಕ್ಕೂ ಸ್ವಲ್ಪ ಜೀರಿಗೆ ಬಳಸೋದು ಜಾಸ್ತಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಬಳಸ್ತೀನಿ ನಾನು. ಅಂದರೆ ಒಂದು ಸ್ವಲ್ಪ ಹಾಕಬೇಕಂದ್ರೆ ಇನ್ನೊಂಚೂರು ಮುಂದೆನೇ ಹಾಕಿರ್ತೀನಿ ಜೀರಿಗೆ. ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಜೀರಿಗೆ ಸೇವಿಸೋದ್ರಿಂದ, ಹಾಗಾಗಿ ಅಂದರೆ ಹೆಣ್ಮಕ್ಳಿಗೆ ಅಂತಲ್ಲ, ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಹಾಗೆ ಸ್ವಲ್ಪ ಚಟ್ನಿ ಎಲ್ಲ ರುಬ್ಕೊಂಡಾದಮೇಲೆ, ಅಂದರೆ ಫುಲ್ ನೈಸಾಗಿ ರುಬ್ಕೊಬಾರ್ದು ಚಟ್ನಿನ, ಅಷ್ಟಾಗಿ ಚೆನ್ನಾಗಿರೋದಿಲ್ಲ, ಲೈಟಾಗಿ ತರಿಯಾಗಿದ್ರೇ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಎಷ್ಟು ಬೇಕೋ ಅಷ್ಟು ಲೈಟಾಗಿ ನೀರು ಹಾಕ್ಕೊಂಡ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ದೋಸೆ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳಿ, ಅಂದರೆ ದೋಸೆ ಹಾಕ್ತಾನೆ ಸ್ವಲ್ಪ ತಿಂದ್ಕೊಂಡೆ. ನನಗೂ ಕೂಡ ತುಂಬ ಹೊಟ್ಟೆ ಹಸಿತಾ ಇತ್ತು, ತುಂಬ ಲೇಟಾಗಿತ್ತು, ಹಾಗಾಗಿ ಸೊ ಅಂದರೆ ಫಸ್ಟ್ ಹಾಕ್ಕೊಟ್ಟಿದ್ದೆ, ಅಂದರೆ ನಾನು ತಿಂದಿರಲಿಲ್ಲ, ಆಮೇಲೆ ನಾನು ತಿಂತಾ ಇದ್ದೀನಲ್ವ, ಹಾಗಾಗಿ ಎಲ್ಲ ರೆಡಿ ಮಾಡೋವ್ರಿಗೂ ಏನು ತಿಂದಿರಲಿಲ್ಲ. ಹಾಗೆ ದೋಸೆ ಎಲ್ಲ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತು, ಅಂದರೆ ಒಂದು ಮಧ್ಯಾಹ್ನ ಥರ ಐಸ್ ಕ್ರೀಮ್ ತರಿಸಿದ್ದೆ. ಸೊ ಅಚ್ಚು ತಿಂತಾಯಿದ್ದಾನೆ ನೋಡಿ, ತಿನ್ಬೇಕಾದ್ರೆ ಮೂಗಿಗೆಲ್ಲ ಸ್ವಲ್ಪ ಎಲ್ಲ ಬಳ್ಕೊಂಡಿದ್ದಾನೆ, ಅವನು ಎಂಜಾಯ್ಮೆಂಟ್ ಅದು. ಸೊ ಏನು ರಿಸ್ಟ್ರಿಕ್ಷನ್ ಎಲ್ಲ ಮಾಡೋದಕ್ಕೆಲ್ಲ ಅಷ್ಟೊಂದು ಹೋಗೋದಿಲ್ಲ, ಆರಾಮಾಗಿ ಅವನಿಗೂ ಕೂಡ ಅವ್ನಿಗೆ ಹೇಗೆ ಬೇಕೋ ಆಗಿ ತಿನ್ನೋದಕ್ಕೆ ಬಿಟ್ಟಿದ್ದೀನಿ, ತಿಂತಾಯಿದ್ದಾನೆ. ನಾವು ಕೂಡ ತಿಂದ್ವಿ, ಅಂದರೆ ಎಲ್ಲರಿಗೂ ತರಿಸಿದೆ, ಸೊ ತಿಂತಾಯಿದ್ದೀವಿ. ಹಾಗೆಯೇ ವಿಶಾಲ್ ಮಾರ್ಟಿಗೆ ಬಂದಿದ್ವಿ, ಅಂದರೆ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ, ಸುಪ್ರಿಯ ಕೊಡ್ಸೋಣ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಒಳಗಡೆ ಹೋಗ್ತಾ ಇದ್ದೆ ವೀಡಿಯೋ ಮಾಡಿಕೊಂಡು, ವೀಡಿಯೋ ಮಾಡೋಂಗಿರಲಿಲ್ಲ, ಅವ್ರು ಹೇಳಿದ್ದಾರೆ ನನಗೆ, ಸೊ ನನಗೆ ಕೇಳಿಸಿಲ್ಲ, ವೀಡಿಯೋ ಮಾಡ್ಕೊಂಡು ಮುಂದೆ ಒಳಗಡೆ ಹೋಗ್ತಾ ಇದ್ದೆ. ಸೊ ನೋಡಿ, ಅಂದರೆ ಅವ್ರು ಯಾರೋ ಹೇಳಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿ. ನೋಡಿ ಹೌದಾ,
ಯಾವ್ದಾದ್ರು ಸರಿ. 2 ಪಾನಿಪುರಿನ, ಒಂದು ಮಸಾಲದ, ನಿನಗೆ ಮಸಾಲ, ಇನ್ನಿಬ್ರಿಗೂ ಪಾನಿಪುರಿನಾ? ಏನು ಬೇಕು ನಿನಗೆ? ಹಾಂ, ಪಾನಿಪುರಿ ಬೇಕಾ? ಅಚ್ಚಿಲಿ ನಾನು ಹೇಳೋದೇ ಬೇಡ, ಅವನೇ ಆಯ್ ಮಾಡಿಬಿಡ್ತಾನಲ್ಲ. ಅಚ್ಚ ಇಲ್ಲಿ, ಅಚ್ಚ ಇಲ್ಲಿ, ಅಚ್ಚ ಇಲ್ಲಿ. ಸುಪ್ರಿಯ ಆಯ್ ಮಾಡು. ಓಕೆ ಓಕೆ, ಹೆಂಗೆ ತಿಂತಾನೆ ನೀನು? ಪಪ್ಪ ಹತ್ರ ಹೋಗು. ಚೆಲ್ಬಾರ್ದು. ಚುಚ್ಚು ಕೊಡ್ತೀನಿ, ಇರು ಕೊಡ್ತೀನಿ. ವಿಶಾಲ್ ಮಾರ್ಟಿಂದ ಈಚೆ ಬಂದುಬಿಟ್ವಿ. ಯಾಕೆ ಅಂದರೆ ಅವಳಿಗೆ ಇಷ್ಟ ಆಗಂತಹ ಬಟ್ಟೆ ಯಾವುದೂ ಇರಲಿಲ್ಲ, ಹಾಗೆ ಸೈಜ್ ಕೂಡ ಏನು ಅಷ್ಟಾಗಿರಲಿಲ್ಲ. ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಿಬಿಟ್ಟು ವಾಪಸ್ ಬಂದುಬಿಟ್ವಿ. ಈಚೆಗಡೆ ಬಂದುಬಿಟ್ಟು ಅಲ್ಲಿ ಪಾನಿಪುರಿ ತಿನ್ನೋಣ ಅಂತ ಹೇಳಿಬಿಟ್ಟು ಪಾನಿಪುರಿ ಕೂಡ ತಿಂದ್ಕೊಂಡು ಬಂದ್ವಿ. ಅಲ್ಲೇ ಅಷ್ಟೊಂದು ಪಾನಿಪುರಿ ಏನು ಟೇಸ್ಟ್ ಏನು ಅಷ್ಟೊಂದು ನಂಗೆ ಇಷ್ಟ ಆಗಲಿಲ್ಲ. ಪರವಾಗಿಲ್ಲ, ಓಕೆ ಓಕೆ ಅನ್ನೋ ಥರ ಇತ್ತು. ಬಟ್ ಫುಟ್ಪಾತ್ ಸೈಡಲ್ಲೇ ಚೆನ್ನಾಗಿರೋದು. ನನಗೆ ಗೋಲ್ಗೋಪ ಅಂದರೆ ತುಂಬ ಇಷ್ಟ. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಯಾವಾಗ್ಲೂ ತಿಂತಾಯಿದ್ವಿ. ಸೊ ಹಾಗೇನೆಲ್ಲ ತಿಂದ್ಕೊಂಡೆಲ್ಲ ಬಂದ್ವಿ. ಬಂದಾದಮೇಲೆ ಬಟ್ಟೆ ಶಾಪ್ಗೆ ಅಂದರೆ ಅಂಗಡಿಗೆ ಬಂದ್ವಿ ನೋಡೋಣ ಅಂತ ಹೇಳಿ. ಸೊ ಎಲ್ಲ ನೋಡ್ತಾಯಿದ್ದೀವಿ. ಅಂದರೆ ಸೈಜ್ ಅವಳಿಗೆ 28 ಅಂದರೆ ಅವ್ರ ಏಜಿಗೆ, ನಾನು ಅಂದರೆ 30 ಇರಲಿ ಅಂತ. ಒಂದು ಸ್ವಲ್ಪ ದೊಡ್ಡದಿದ್ರೂ ಪರವಾಗಿಲ್ಲ, ಅಂದರೆ ಬೆಳೀತಾ ಇರ್ತಾರಲ್ವ ಮಕ್ಕಳು, ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಆಗುತ್ತೆ ಸರಿಯಾಗಿ ಅಂತ ಹೇಳಿ. ಅಂದರೆ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ, ಏನು ಫುಲ್ಲು ಟೈಟ್ ಆಗೋಲ್ಲ, ಫುಲ್ ಲೂಸು ಆಗೋಲ್ಲ, ನಾರ್ಮಲಾಗೇ ಇರುತ್ತೆ. ಅಂದರೆ ಮುಂಚೆ ಡ್ರೆಸ್ಗಳ ಇರುತ್ತಲ್ಲ ಅದು 28 ಇರುತ್ತೆ ನಾರ್ಮಲಾಗಿ. ಬಟ್ ಬೆಳೀತಾ ಇರ್ತಾರಲ್ವ ಸರಿ ಹೋಗುತ್ತೆ ಅಂತ ಹೇಳಿ 30 ಇರಲಿ ಅಂತ ಹೇಳಿದೆ. ಸೊ ಅದೇ ಸೈಜೆಲ್ಲ ತೆಗಿತಾ ಇದ್ರು. ಬಟ್ ಅಂದರೆ ಎಲ್ಲ ತೆಗೆದ್ರು. ನಾನೇನು ಅಂದ್ಕೊಂಡಿದ್ರೆ ಫ್ರಾಕ್ ಲಾಂಗ್ ಗೌನ್ ಬರುತ್ತಲ್ಲ ಆ ರೀತಿಯಾಗಿ ಕೊಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲ, ಆ ರೀತಿಯಾಗಿ ಇರಲಿಲ್ಲ. ಅಂದರೆ ಇದೆ, ಬಟ್ ಬೇರೆ ಬೇರೆ ಥರ ಇದೆ. ಬಟ್ ಅಂದರೆ ಅವಳ ಹತ್ರ ಇರುತ್ತಲ್ವ ಒಂದೇ ಥರ ಆಗುತ್ತೆ ಅಂತ ಒಂದು. ಅಂದರೆ ಕಲರ್ಸ್ ಕೂಡ ಪಿಂಕ್ ಕಲರ್ ಚೆನ್ನಾಗಿರುತ್ತೆ. ಇವಾಗ ಗೌನ್ ಅಂದಮೇಲೆ ಈ ವೈಟ್ ಪಿಂಕ್ ಕಾಂಬಿನೇಷನ್ ಇರುತ್ತಲ್ಲ ಆ ರೀತಿಯಾಗಿ, ಅಂದರೆ ಬೇಬಿ ಪಿಂಕ್ ಬರುತ್ತೆ. ನಂಗೆ ಆ ಥರ ಅಂದರೆ ತುಂಬ ಇಷ್ಟ. ಆ ರೀತಿಯಾಗಿ ಕೊಡ್ಸೋಣ ಅಂದರೆ ಅವಳ ಹತ್ರ ಆಲ್ಮೋಸ್ಟ್ ಜಾಸ್ತಿ ಪಿಂಕ್ ಕಲರೇ ಇದೆ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಮತ್ತೆ ಅದೇ ಕಲರ್ ಆಗುತ್ತೆ ಅಂತ. ಹೀಗೆ ನೋಡ್ತಿರೋ ಬಟ್ಟೆ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಪ್ಯಾಂಟ್ ಮತ್ತು ಇದು ಆಫೀಸ್ ವರ್ಕರ್ಸ್ ಥರ ಇರುತ್ತಲ್ಲ ಆ ರೀತಿಯಾಗಿ ಸ್ವಲ್ಪ
ಕೋಟ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಈ ಟ್ರೆಡಿಷ್ನಲ್ಸ್ ಜಾಸ್ತಿ ಬಟ್ಟೆ ಇರೋದ್ರಿಂದ ಈ ರೀತಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಇಷ್ಟಪಟ್ಟೆ ನಾನು. ಬಟ್ ಅಂದರೆ ಅವ್ರ ಅಮ್ಮಂಗೆ ಫೋನ್ ಮಾಡಿದ್ದೆ, ಅಂದರೆ ಸುಪ್ರಿಯಾ ಅವ್ರ ಅಮ್ಮಂಗೆ. ಅವರು ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ, ಅಂದರೆ ಮಿಡಿ ಈ ಥರ, ಅಂದರೆ ಬರ್ಡೇಗೆ ಅಂತ ಹೇಳಿ, ಅಂದರೆ ಅವಳದು ಮೇ ತಿಂಗಳು ಬರ್ಡೇ ಇದೆ. ಸೊ ಹಾಗಾಗಿ ಕಡಿಮೆ ಆಗಲ್ವಾ? ಪ್ಯಾಂಟ್ ನೋಡಿ ಸುಪ್ರಿ, ಇದು ನೋಡಬೇಕು ನೀಟಾಗಿ. ನಿನ್ಗೆ ಹೆಂಗೆ ಅನಿಸುತ್ತೆ? ನಿಮ್ಗೇನು ಸುಪ್ರಿಯಾಗೆ ಹೀಗೆ ನೋಡ್ತಿರೋ ಅಂಥ ಬಟ್ಟೆ ಅವಳಿಗೆ ಇಷ್ಟ ಆಯಿತು. ಬಟ್ ಟಾಪ್ ಏನು ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ ನನಗೆ. ಬಟ್ ಪ್ಯಾಂಟ್ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಮಕ್ಕಳುಗಳು ಬೇಗ ಗಲೀಜು ಮಾಡ್ಕೊತಾರೆ ಅಂತ ಹೇಳಿ. ಸೊ ಲೇಟ್ ಕೂಡ ಆಗಿತ್ತು, ಹಾಗಾಗಿ ನೆಕ್ಸ್ಟ್ ಡೇ ಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.